ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ನಾನು ಆಲ್ಮೋಸ್ಟ್ 2 ವೀಕ್ಸ್ ಆಗಿತ್ತು ಮಾರ್ಕೆಟ್ ರಿವ್ಯೂ ವಿಡಿಯೋ ಮಾಡಿ. ಬಟ್ ನಾನು ಪ್ಯಾರಲಾಗಿ ಅಟ್ಲೀಸ್ಟ್ ನ್ಯೂಸ್ ಲೆಟರ್ಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಎವ್ರಿ ವೀಕ್ ಅಟ್ಲೀಸ್ಟ್ ಟ್ವೈಸ್ ಅಥವಾ ಥ್ರೈಸ್ ನಾನು ನ್ಯೂಸ್ ಲೆಟರ್ಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಮೋಸ್ಟ್ಲಿ ಅದು ನಿಮ್ಗೆ ಯೂಸ್ ಆಯಿತು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಯಾವ ಥರ ಒಂದು ಕಾಷಿಯಸ್ ಅಪ್ರೋಚಲ್ಲಿ ಮತ್ತು ಹೇಗೆ ಒಂದು ರಿಸ್ಕ್ ಮಿನಿಮಲ್ ಇಟ್ಕೊಂಡು ನಾವು ಹೇಗೆ ಟ್ರೇಡ್ ಮಾಡ್ತೀವಿ ಅನ್ನೋ ಅಪ್ರೋಚ್ ಕೂಡ ನಾನು ಅದ್ರಲ್ಲಿ ಮೆನ್ಷನ್ ಮಾಡಿದ್ದೀನಿ ಕ್ಲಿಯರಾಗಿ. ಸೊ ಈಗ ಬನ್ನಿ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಬ್ಯಾಕ್ ಹೋಗೋಣ. ಸೊ ನೋಡ್ಬೋದು ಯಾವಾಗ ಮಾರ್ಕೆಟ್ ನಮಗೆ 27th ಫ್ರೈಡೇ ಒಂದು ಬ್ರೂಟಲ್ ಫಾಲ್ ಕೊಟ್ಟಿತ್ತು. ಆ್ಯಕ್ಚುಲಿ ಈ ದಿನ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಸಾಟರ್ಡೇ ಅಂತ ವಾರ್ ನ್ಯೂಸ್ ಬರುತ್ತೆ ಅಂತ. ಆ್ಯಕ್ಚುಲಿ ವಾರ್ ಅಫಿಷಿಯಲಾಗಿ ಸ್ಟಾರ್ಟ್ ಆಗಿದ್ದು ಸಾಟರ್ಡೇ 28 ಅಂದ್ಕೊತೀನಿ. 28 ಆ್ಯಕ್ಚುಲಿ ಒಂದು ಸಾಟರ್ಡೇ ವಾರ್ ಸ್ಟಾರ್ಟ್ ಆಗಿದ್ದು. ಬಟ್ ಫ್ರೈಡೇನೇ ನಮಗೆ ನಿಫ್ಟಿಯಲ್ಲಿ ಆಲ್ಮೋಸ್ಟ್ 300 to 400 ಪಾಯಿಂಟ್ಸ್ ಡ್ರಾಪ್ ಆಗಿತ್ತು. ಆಲ್ಮೋಸ್ಟ್ 300 ಪಾಯಿಂಟ್ಸ್ ಡ್ರಾಪ್ ಆಗಿದ್ದು ಫ್ರೈಡೇ. ಆ್ಯಕ್ಚುಲಿ 300 ಪಾಯಿಂಟ್ಸ್ ಬಿದ್ದಿದ್ದು ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಕ್ರೂಷಿಯಲ್ ಸಪೋರ್ಟ್ ಏನಿತ್ತು ನಿಫ್ಟಿಗೆ, ಈ ಎಸ್ಪೆಷಲಿ 25,300 ಝೋನ್ ಏನಿತ್ತು, ಈ ಗ್ಯಾಪ್ ಏನಿತ್ತು, ಇದನ್ನು ಕ್ಲೋಸಿಂಗ್ ಕೂಡ ವೀಕ್ ಆಗಿರೋದ್ರಿಂದ ಡೆಫಿನೆಟ್ಲಿ ಸಮಥಿಂಗ್ ಇಸ್ ನಾಟ್ ಗುಡ್ ಅಂತ ಎಲ್ಲರಿಗೂ ಗೊತ್ತಿತ್ತು ಫ್ರೈಡೇನೆ. ಆಲ್ಮೋಸ್ಟ್ ಎಲ್ಲ ಪ್ರೊಫೆಷನಲ್ ಟ್ರೇಡರ್ಸ್ ಆಗಲಿ ಅಥವಾ ಒಂದು ಲಾಂಗ್ ರನ್ ಮಾರ್ಕೆಟ್ ಇರೋದು ಗೊತ್ತಿತ್ತು ಸಮಥಿಂಗ್ ಇಸ್ ನಾಟ್ ಗುಡ್ ಓವರ್ ಆಲ್ ಮ್ಯಾಕ್ರೋದಲ್ಲಿ ಅಂತ. ಬಟ್ ಈ ಥರ ಒಂದು ಫಾಲ್ ಬರ್ತಂದ್ರೆ ಡೆಫಿನೆಟ್ಲಿ ನಾನಂತೂ ಅಂದ್ಕೊಂಡಿರಲಿಲ್ಲ. ಬಟ್ ಒಂದು ಡೆಫಿನೆಟ್ಲಿ ಕರೆಕ್ಷನ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಬೇಕಾದ್ರೆ ಇನ್ಫ್ಯಾಕ್ಟ್ ನಾನು ಟ್ವೀಟ್ ಕೂಡ ಮಾಡಿದ್ದೆ ಅವತ್ತು ಫ್ರೈಡೇ 27th ನಿಫ್ಟಿ ಕ್ರೂಷಿಯಲ್ ಸಪೋರ್ಟ್ ಬ್ರೇಕ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಆಗಲೂ ಸಹ ನಂಗೆ ನ್ಯೂಸ್ ಗೊತ್ತಿರಲಿಲ್ಲ ಏನಂತ. ಬಟ್ ಏನೇ ನಾವು ನ್ಯೂಸ್ ಯೂಸಲಿ ಟ್ರ್ಯಾಕ್ ಮಾಡೋಕ್ಕೋಗಲ್ಲ. ನಮಗೆ ಟೆಕ್ನಿಕಲ್ಸ್ ಆಲ್ಮೋಸ್ಟ್ ಟೆಕ್ನಿಕಲ್ಸ್ ಗೊತ್ತಾಗ್ಬಿಡುತ್ತೆ ಏನಾಗ್ತಾಯಿದೆ ಮಾರ್ಕೆಟಲ್ಲಿ ಅಂತ, ಯಾವ ಥರ ಒಂದು ಸ್ಟೆಬಿಲಿಟಿ ಇದೆ ಇಲ್ವಾ ಅಂತ. ನಾನು ಬೇಕಾದ್ರೆ ನಿಮಗೆ ಟ್ವೀಟ್ ತೋರಿಸಿ, ನಾನು ಫ್ರೈಡೇ ಟ್ವೀಟ್ ಮಾಡಿ 27th ಫೆಬ್ರವರಿ. ಜಸ್ಟ್ ಎ ಮೂಮೆಂಟ್, ನಾನು ಟ್ವೀಟ್ ರೀಕಾಲ್ ಮಾಡ್ತೀನಿ. 27th ಫೆಬ್ ಅಲ್ವಾ? ಜಸ್ಟ್ ಎ ಮೂಮೆಂಟ್. ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಸಮಥಿಂಗ್ ನಾವು ರೈಟ್ ರಾಂಗ್ ಅಂತಲ್ಲ, ಬಟ್ ಯಾವ ಥರ ಟೆಕ್ನಿಕಲ್ಸ್ ನಮಗೆ ಒಂದು ಹೆಲ್ಪ್ ಮಾಡುತ್ತೆ ಟ್ರೇಡ್ ಮಾಡೋಕ್ಕೆ ಅಂತ, ಅದಕ್ಕೋಸ್ಕರ ಅಷ್ಟೇ. ಜಸ್ಟ್ ಎ ಮೂಮೆಂಟ್. 27th ನೋಡ್ಬೋದು ನೀವು. ಇನ್ಫ್ಯಾಕ್ಟ್ ನಾನು 9:15 9:20ಗೆ ಟ್ವೀಟ್ ಮಾಡಿ 9:27ಗೆ ಟ್ವೀಟ್ ಮಾಡಿದ್ದೀನಿ. ಚಾನ್ಸಸ್ ಆಫ್ ನಿಫ್ಟಿ ಫಾಲಿಂಗ್ ಹೈಯರ್ ಫ್ರಮ್ ದಿಸ್ ಕ್ರೂಷಿಯಲ್ ಸಪೋರ್ಟ್ ಅಂತ ನೋಡ್ಬೋದು ನೀವು ಬೇಕಾದರೆ. ಯಾಕಂದ್ರೆ ನಮ್ಗೆ ಇದಕ್ಕಿಂತ ಮುಂಚೆನೇ ನಾನು ಇನ್ಫ್ಯಾಕ್ಟ್ ಫ್ರೈಡೇ ನೋಡಿ ಆಲ್ಮೋಸ್ಟ್ ಇಲ್ಲಿ ಬ್ರೇಕ್ ಆದಾಗೆ ನಾನು ಹೇಳಿದ್ದೆ ಚಾನ್ಸಸ್ ಆಫ್ ನಿಫ್ಟಿ ಫಾಲಿಂಗ್ ಹೈಯರ್ ಫ್ರಮ್ ದಿಸ್ ಕ್ರೂಷಿಯಲ್ ಸಪೋರ್ಟ್ ಅಂತ. ಇದು ನಿಮ್ಮ ರಿಯಲ್ ಟೈಮ್ ಅಲರ್ಟ್ಸ್ಗೆ ದಯವಿಟ್ಟು ನಾವು ಕಮ್ಯುನಿಟಿ ಜಾಯ್ನ್ ಆಗಿ ಎಲ್ಲ ಫ್ರೀಯಾಗಿ ಅಪ್ಡೇಟ್ ಮಾಡ್ತೀವಿ. ಆ್ಯಕ್ಚುಲಿ ನಮ್ಗೆ ಏನು ಈ ಫ್ರೈಡೇ ಫಾಲೋ ಆಗಿದೆ, ಇದಕ್ಕಿಂತ ಮುಂಚೆನೇ ನಮಗೆ ಆಲ್ಮೋಸ್ಟ್ ಈ ಝೋನಲ್ಲಿದ್ದ ಈ ಝೋನ್ಸ್ ಇದೆ, ಇಲ್ಲೇ ನಾವು ಆಲ್ಮೋಸ್ಟ್ ಸ್ಟಾಪ್ ಲಾಸ್ ಟ್ರಿಗರ್ ಆಗ್ತಾಯಿದೆ ಕಂಪ್ಲೀಟಾಗಿ. ಸೊ ನಾವು ಅದಕ್ಕೆ ಯೂಸ್ವಲಿ ನಾವು ಯಾವುದೇ ಥರ ಟ್ರೇಡ್ ಮಾಡೋಕ್ಕಾದ್ರೆ ಫಸ್ಟು ಟೆಸ್ಟ್ ಪೊಸಿಷನ್ ಸ್ಟಾರ್ಟ್ ಮಾಡ್ತೀವಿ. ಟೆಸ್ಟ್ ಪೊಸಿಷನ್ಸಲ್ಲಿ ಗೇನ್ ಇದ್ದರೆ ಮಾತ್ರ ನಾವು ಪೊಸಿಷನ್ಸ್ ಬಿಲ್ಡ್ ಮಾಡೋಕ್ಕೆ ನೋಡ್ತೀವಿ, ಇಲ್ಲ ನಾವು ಅಗ್ರೆಸಿವ್ ಬಿಲ್ಡ್ ಮಾಡೋಕ್ಕೆ ಹೋಗಲ್ಲ. ಅದು ನಾನು ಕ್ಲಿಯರಾಗಿ ಮೆನ್ಷನ್ ಕೂಡ ಮಾಡಿದ್ದೀನಿ ನ್ಯೂಸ್ ಲೆಟರ್ಸಲ್ಲಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಸೊ ನಾನು ನಿಮ್ಗೆ ಬೇಕಾದ್ರೆ ನ್ಯೂಸ್ ಲೆಟರ್ಸಲ್ಲಿ ತೋರಿಸ್ಬಲ್ಲೆ. ಜಸ್ಟ್ ಎ ಮೂಮೆಂಟ್. ಸೊ ಇದು ನನ್ನ chartlenspro.com ಹೋಗಿ ನೀವು ನನ್ನ ಚಾರ್ಟ್ಲೆನ್ಸ್ ನ್ಯೂಸ್ ಲೆಟರ್ ಫ್ರೀ ಇದೆ, ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಾನು 24th ನ್ಯೂಸ್ ಲೆಟರ್ ಓಪನ್ ಮಾಡ್ತೀನಿ. ಒಂದು ಸೆಕೆಂಡ್, ಇದು ಲೋಡ್ ಆಗ್ತಾಯಿದೆ, ರಿಫ್ರೆಶ್ ಮಾಡ್ತೀನಿ. ಜಸ್ಟ್ ಎ ಮೂಮೆಂಟ್. ಓಕೆ, ನೋಡಿ 24th ನ್ಯೂಸ್ ಲೆಟರ್. ನಾನು ಇಲ್ಲೇ ಕೂಡ ಅಬ್ಸರ್ವ್ ಮಾಡಿ ನೋ ಟ್ರೇಡಿಂಗ್ ಝೋನ್ ಅಂತ. ಯೂಶ್ವಲಿ ಏನಾಗುತ್ತೆ, ಎಲ್ಲರೂ ಇಂಡೆಕ್ಸ್ ಟ್ರ್ಯಾಕ್ ಮಾಡ್ತಾರೆ, ಬಟ್ ಆ್ಯಕ್ಚುಲಿ ಇಂಡೆಕ್ಸಲ್ಲಿ ಅದು ಫಾಲ್ ಬರೋಕ್ಕಿಂತ ಮುಂಚೆನೇ ಸ್ಟಾಕ್ಸೆಲ್ಲ ರಿಯಾಕ್ಷನ್ಸ್ ಆಲ್ರೆಡಿ ಬಂದುಬಿಡುತ್ತೆ. ಬಿಕಾಸ್ ಯಾವುದೇ ಒಂದು ಸ್ಟ್ರಾಂಗ್ ಸ್ಟಾಕ್ಸ್ ಬೇಕಾದ್ರೆ ನೋಡ್ಬೋದು ನೀವು. ನಾನು ಬೇಕಾದ್ರೆ ನಿಮಗೆ ಟಾಪ್ 10 ಸ್ಟ್ರಾಂಗ್ ಸ್ಟಾಕ್ಸಲ್ಲಿ ತೋರಿಸ್ತೀನಿ ಏನಾಗ್ತೈತೆ ಆ್ಯಕ್ಚುಲಿ ಅಂತ ನೋಡ್ಬೋದು ನೀವು. ಈ ಫಾಲ್ ಏನಿತ್ತು ಎಸ್ಪೆಷಲಿ ಎಸ್ ನೋಡೋದು ಬೇಕಾದ್ರೆ ನೀವು ನೋಡಿ. ಇದು ಆಲ್ಮೋಸ್ಟ್ 27th ಇಲ್ಲಿಂದಲೇ ನಿಮ್ಗೆ ಆಲ್ಮೋಸ್ಟ್ ಇದನ್ನ ವೀಕ್ ಇದು ಕಂಪ್ಲೀಟಾಗಿ ಬರ್ತಾಯಿದೆ. ಜಸ್ಟ್ ಎ ಮೂಮೆಂಟ್. ನೋಡಿ ಬೆಲ್ ರೇಸ್ ನೋಡ್ಬೋದು, ಎಲ್ಲ ಕೂಡ ಒಂದು ಆಲ್ಮೋಸ್ಟ್ ನೋಡಿ ನಿಮ್ಗೆ ಇಲ್ಲಿ ಬೆಲ್ ರೇಸ್ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿತ್ತು. ಇನ್ಫ್ಯಾಕ್ಟ್ ಇದು ಮಾರ್ಕೆಟ್ ಬಿದ್ದಾಗ ಕೂಡ ಬಿದ್ದಿರಲಿಲ್ಲ. ಬಟ್ ನೋಡ್ಬೋದು ಈ ಥರ ಒಳ್ಳೊಳ್ಳೆ ಸ್ಟ್ರಾಂಗ್ಸ್ ಬಿದ್ದಾಗ ಡೆಫಿನೆಟ್ಲಿ ಸೆಲ್ಫ್ ಅಂಡರ್ಸ್ಟ್ಯಾಂಡ್ ಅಲ್ಲ, ಮಾರ್ಕೆಟ್ ಸಮಥಿಂಗ್ ಇಸ್ ನಾಟ್ ಗುಡ್ ಅಂತ. ನೀವು ಬೇಕಾದ್ರೆ ನನ್ನ JK ಟೈರ್ ಕೂಡ ನೋಡ್ಬೋದು. ನಾನು ಇನ್ಫ್ಯಾಕ್ಟ್ ಅದ್ರಲ್ಲಿ ಒಂದೊಳ್ಳೆ ಪೊಸಿಷನ್ಸ್ ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಇತ್ತು, ನೋಡ್ಬೋದು ನೀವು ಬೇಕಾದ್ರೆ. ಇಲ್ಲ ಆಲ್ಮೋಸ್ಟ್ ಇಂಡೆಕ್ಸ್ ಬಿಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ನಿಮ್ಮ ಸ್ಟ್ರಾಂಗ್ ಸ್ಟಾಕ್ಸ್ ಆಲ್ಮೋಸ್ಟ್ ಇಂಡಿಕೇಶನ್ ಕೊಟ್ಬಿಡುತ್ತೆ. ನಾವೇನು ಸ್ಟ್ರಾಂಗ್ ಥೀಮ್ ಅಂತ ಕರಿತೀವಿ, ಆಟೋ ಥೀಮ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ನಾವು ಪವರ್ ಥೀಮ್ ಆಗಿರ್ಬೋದು, ಒಂದೊಳ್ಳೆ ಸ್ಟ್ರಾಂಗ್ ಸ್ಟಾಕ್ಸ್ ಅಂತ ಇರುತ್ತೋ ಅಥವಾ ಸ್ಟ್ರಾಂಗ್ ಥೀಮ್ ಇರುತ್ತೋ ಅಲ್ಲೇ ನಿಮಗೆ ಪರ್ಫಾರ್ಮ್ ಆಗ್ತಂದರೆ ಡೆಫಿನೆಟ್ಲಿ ನಾಟ್ ಗುಡ್ ಅಂತಲೇ ಹೇಳ್ಬೋದಲ್ವಾ. ನೀವು ಬೇಕಾದ್ರೆ ನೋಡ್ಬೋದು AU ಬ್ಯಾಂಕ್ ಕೂಡ ಅಷ್ಟೇ, ಅದು ಒಳ್ಳೆ ಸ್ಟ್ರಾಂಗ್ ಥೀಮಲ್ಲಿತ್ತು, ಬಟ್ ಅದು ಕೂಡ ಫಾಲೋ ಆಗ್ತಾಯಿತ್ತು ಕಂಪ್ಲೀಟಾಗಿ, ನೋಡ್ಬೋದು ನೀವು ಇಲ್ಲಿ. ಸೊ ಇಂಡೆಕ್ಸ್ ಬಿಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ನಿಮ್ಮ ಸ್ಟ್ರಾಂಗ್ ಸ್ಟಾಕ್ಸೇ ಹೇಳ್ಬಿಡುತ್ತೆ, ನಿಮ್ಮ ಮಾರ್ಕೆಟ್ ವಾಚ್ ಲಿಸ್ಟೇ ಹೇಳ್ಬಿಡುತ್ತೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿದೆ ವೀಕ್ ಆಗಿದೆ. ಅದೇ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ. ಇಲ್ಲಿ ನೋ ಟ್ರೇಡಿಂಗ್ ಝೋನಲ್ಲಿ ಇದ್ದೀವಿ, ಯಾಕಂದ್ರೆ ನಮ್ಗೆ ಯಾರು ಟೆಸ್ಟ್ ಪೊಸಿಷನ್ಸ್ ವರ್ಕ್ ಆಗ್ತಾ ಇಲ್ಲ, ಅದು ತುಂಬ ಚಾಪಿ ಆಗಿತ್ತು ನೋಡಿ. ಐ ಆಮ್ ಸ್ಟೇಯಿಂಗ್ ಆನ್ ದಿ ಸೈಡ್ ಲೈನ್, ಐ ವಿಲ್ ನಾಟ್ ಬಿ ಇನಿಷಿಯೇಟ್ ಎನಿ ಫ್ರೆಶ್ ಪೊಸಿಷನ್ಸ್ ಇನ್ ದಿಸ್ ಎನ್ವೈರನ್ಮೆಂಟ್ ಅಂತ ಅನ್ಲೆಸ್
2500 ಕ್ರಾಸ್ ಆಗೋರು ಯಾವುದೇ ಕಾರಣಕ್ಕೂ ನಾನು ಮಾಡೋಣ ಅಂತ ಕೂಡ ಹೇಳಿದೆ. ಯಾಕೆಂದರೆ ಮಾರ್ಕೆಟಿಂಗ್ ನಾವು ಲಾಂಗ್ ಟರ್ಮ್ ಸಸ್ಟೈನ್ ಆಗಬೇಕಾದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅನ್ಲೆಸ್ ನಮ್ಗೆ ಎಕ್ಸಿಸ್ಟಿಂಗ್ ಪೊಸಿಷನ್ಸ್ ಫ್ರೀ ಟ್ರೇಡ್ಸ್ ಕೊಡ್ತಾ ಇಲ್ಲ ಅಂದಮೇಲೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಡ್ತೀವಿ ಯಾಕೆ ಪೊಸಿಷನ್ ಬಿಲ್ಡ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು 24th ಕೂಡ ಇನ್ಫ್ಯಾಕ್ಟ್ ನೀವು ಬೇಕಾದ್ರೆ ಅದಕ್ಕಿಂತ ಮುಂಚೆ ಕೂಡ ಅಷ್ಟೇ ಮಾರ್ಕೆಟ್ ತುಂಬ ಚಾಪಿಯಾಗೇ ಇತ್ತು. ಸೊ ಈ ಥರ ಒಂದು ಟೆಕ್ನಿಕಲ್ಸ್ ನಮಗೆ ತುಂಬ ಹೆಲ್ಪ್ ಮಾಡೋದು ಆ್ಯಕ್ಚುಲಿ. ಯಾವುದೇ ಒಂದು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ಗಾಗಲಿ ನೀವು ಫಂಡಮೆಂಟಲ್ ನ್ಯೂಸ್ ಟ್ರ್ಯಾಕ್ ಮಾಡೋದ್ರಿಂದ ಟೆಕ್ನಿಕಲ್ಸ್ ಟೆಕ್ನಿಕಲ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗಿ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾವು ಈ ಫಾಲ್ಗಿಂತ ಮುಂಚೆ ನಾವೆಲ್ಲ ಸ್ಟಾಪಸ್ ಆಲ್ರೆಡಿ ಹೊಡೆದ್ಬಿಟ್ಟಿರುತ್ತೆ, ನಾವೇನು ಮಾಡಬೇಕಂತಲೇ ಇಲ್ಲ. ಯಾಕಂದರೆ ಇಂಡೆಕ್ಸಿಂದ ಸ್ಟಾಕ್ಸಿಂದ ಸ್ಟಾಕ್ಸಲ್ಲಿ ಏನು ಫೀಡ್ಬ್ಯಾಕ್ ಬರುತ್ತೆ ಅದೇ ಇಂಡೆಕ್ಸಲ್ಲಿ ರಿಫ್ಲೆಕ್ಟ್ ಆಗೋದು. ಇಂಡೆಕ್ಸಿಂದ ಯಾವತ್ತೂ ಸ್ಟಾಕ್ಸಲ್ಲಿ ಇದಾಗಲ್ಲ. ಸೊ ಅದರಿಂದ ನೀವು ಬೇಸಿಕಲಿ ನಿಮ್ಮ ಫೀಡ್ಬ್ಯಾಕ್ ಚೆಕ್ ಮಾಡಿ, ವಾಚ್ ಲಿಸ್ಟ್ ಚೆಕ್ ಮಾಡಿ ಏನಾಗ್ತಾಯಿದೆ ಮಾರ್ಕೆಟ್ ಅಂತ. ಸೊ ಇಲ್ಲಿಂದನೇ ಆಲ್ಮೋಸ್ಟ್ ಫಾಲ್ ಆಗ್ತಿರಿಂದ ಯಾರ್ಯಾರು ಇಲ್ಲಿಂದ ಲಾಂಗ್ ಪೊಸಿಷನ್ ತೊಗೊಂಡ್ರೆ ಡೆಫಿನೆಟ್ಲಿ ನೀವು ಮಾರ್ಕೆಟ್ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆಲ್ರೆಡಿ ಮಾರ್ಕೆಟ್ ವೀಕ್ ಇದೆ. ನೀವು ಯಾರು ನೀವು ಜಸ್ಟ್ ಗ್ಯಾಮ್ಲರ್ಸ್ ಅಷ್ಟೇ, ನೀವು ಟ್ರೇಡರ್ಸ್ ಎಲ್ಲ ನೀವು ಗ್ಯಾಮ್ಲರ್ಸ್. ನೀವೇನಾದರೂ ಎಸ್ಪೆಷಲಿ ಆಫ್ಟರ್ 27 ನೀವೇನಾದ್ರು ಲಾಂಗ್ ಪೊಸಿಷನ್ನು ಟ್ರೇಡ್ ಮಾಡ್ತಾ ಇದ್ದೀರಾ, ಅದು ಸ್ವಿಂಗ್ ಪೊಸಿಷನ್ಸ್ ತೊಗೊತಾ ಇದ್ದೀರಾ ಅಂದರೆ ನೀವು ಗ್ಯಾಮ್ಲರ್ಸ್ ಆಗ್ತಾರೆ, ಟ್ರೇಡರ್ಸ್ ಆಗಲ್ಲ. ಯಾಕಂದರೆ ಮಾರ್ಕೆಟೇ ನಾವೇನು ಆಲ್ಮೋಸ್ಟ್ ಟಾಪ್ 10% 20% ಸ್ಟಾಕ್ಸಲ್ಲಿ ನಾವು ವಾಚ್ ಲಿಸ್ಟಲ್ಲಿ ಇಟ್ಕೊತೀವೋ ಅದೇ ನಿಮಗೆ ಕೊಡ್ತಾ ಇಲ್ಲ ಫೀಡ್ಬ್ಯಾಕ್ ಅಂದಾಗ ನೀವು ಯಾರು ಪೊಸಿಷನ್ಸ್ ಬಿಲ್ಡ್ ಮಾಡೋಕ್ಕೆ ಹೇಳ್ತಾರೆ ಅಥವಾ ಯಾರು ಅಗ್ರೆಸಿವ್ ತೊಗೊಳಕ್ಕೆ ಹೇಳ್ತಾರೆ ನೋಡ್ಬೇಕಾದ್ರೆ. ನಾನೇನು ಇದು ನೀವೇನು ನೋಡ್ತಿದ್ದೀರಿ ಟಾಪ್ 20% ಸ್ಟಾಕ್ಸ್ ಮಾರ್ಕೆಟಲ್ಲಿ ಇದೆ ಆ್ಯಕ್ಚುಲಿ. ಇದೇ ನಿಮಗೆ ಎಸ್ಪೆಷಲಿ ಆಟೋ ಥೀಮ್ ಏನು ಸ್ಟ್ರಾಂಗ್ ಇದೆ, ಥೀಮೇ ವೀಕ್ ಇತ್ತಲ್ವಾ, ಕಂಪ್ಲೀಟ್ ವೀಕ್ ಆಯ್ತು. ಮತ್ತು ಯಾಕೆ ಟ್ರೇಡಿಂಗ್ ಮಾಡ್ತೀರಾ ಇಂಥ ಮಾರ್ಕೆಟ್ ವೀಕ್ ಎನ್ವೈರನ್ಮೆಂಟಲ್ಲಿ? ಹೆಲ್ತಿ ಎನ್ವೈರನ್ಮೆಂಟ್ ಟ್ರೇಡ್ ಮಾಡಬೇಕಷ್ಟೇ, ಯಾವುದೇ ಥರ ವೀಕ್ ಎನ್ವೈರನ್ಮೆಂಟ್ ಟ್ರೇಡ್ ಮಾಡ್ಬೋದು, ಎಸ್ಪೆಷಲಿ ಲಾಂಗ್ ಅಂತ ಮಾಡೋಕ್ಕೆ ಹೋಗಬಾರ್ದು. ಸೊ ಇದು ನಾನು ಬೇಕಾದ್ರೆ ನಾನು ಟ್ವೀಟ್ಸ್ ಚೆಕ್ ಮಾಡಿ ನಾನು ತುಂಬ ದಿನದಿಂದ ಹೇಳ್ತಾನೆ ಇದ್ದೀನಿ ಮಾರ್ಕೆಟ್ ತುಂಬ ಕಾಷಿಯಸ್ ಆಗಿದೆ, ಹುಷಾರಾಗಿ ರಿಸ್ಕ್ ಕಮ್ಮಿ ಮಾಡ್ಕೊಂಡು ಟ್ರೇಡ್ ಮಾಡಿ ಅಂತ ನಾನು ಆವಾಗಿಂದ ಹೇಳ್ತಾನೆ ಇದ್ದೀನಿ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ನಾನು ರಿಸ್ಕ್ ಬಗ್ಗೆ ತುಂಬ ಫೋಕಸ್ ಮಾಡ್ತೀನಿ. ಸೊ ಅದರಿಂದ ನಾನು ಕಂಪ್ಲೀಟಾಗಿ ನೋಡಿ 24th February ಕೂಡ ಹೇಳಿದ್ದೀನಿ ನಾನು. ಈವನ್ ಮೈ ಟೆಸ್ಟ್ ಪೊಸಿಷನ್ ರಿಟಿಂಗ್ ಸ್ಟಾಪ್ ಲಾಸ್ ಟುಡೇ ಇಫ್ ಐ ಕಾಂಟ್ ಮೇಕ್ ಮನಿ ವಿತ್ ಸ್ಮಾಲ್ ರಿಸ್ಕ್ ದೇರ್ ಇಸ್ ಝೀರೋ ಲಾಜಿಕ್ ಇನ್ ಇನ್ಕ್ರೀಸಿಂಗ್ ಮೈ ಎಕ್ಸ್ಪೋಜರ್. ಅಂದರೆ ನಾನು ಸ್ಮಾಲ್ ರಿಸ್ಕಲ್ಲೇ ಪ್ರಾಫಿಟ್ ಆಗ್ತಲ್ಲ ಅಂದಮೇಲೆ ನಾನು ಯಾಕೆ ಅಗ್ರೆಸಿವ್ ಪೊಸಿಷನ್ ತೊಗೊಂಡು ಬ್ಯಾಡ್ ಮಾರ್ಕೆಟ್ ಇಸ್ ಈಕ್ವಲ್ ಟು ಸ್ಮಾಲ್ ಲಾಸ್, ಹೆಲ್ತಿ ಮಾರ್ಕೆಟ್ ಇಸ್ ಅಗ್ರೆಸಿವ್ ಸೈಜಿಂಗ್. ಅದೇ ಹೇಳಿದ್ದು ಈ ಬ್ಯಾಡ್ ಮಾರ್ಕೆಟಲ್ಲಿ ಯಾಕೆ ಟ್ರೇಡ್ ಮಾಡೋಕೆ ಹೋಗ್ತಾರೆ, ಟೆಸ್ಟ್ ಪೊಸಿಷನ್ಸೇ ವರ್ಕ್ ಆಗ್ತಾ ಇಲ್ಲ. ಸೊ 24th February ಮಾರ್ಕೆಟ್ ಫಾಲ್ ಆಗಿದೆ ಅವಾಗ ಆಲ್ಮೋಸ್ಟ್ ನಿಮಗೆ 27th February. ಸೊ ಈ ಥರ ನಮಗೆ ಮುಂಚೆನೇ ಒಂದು ಇಂಡಿಕೇಶನ್ಸ್ ಬಂದ್ಬಿಡುತ್ತೆ ಟೆಕ್ನಿಕಲ್ಸಲ್ಲಿ ಸಮಥಿಂಗ್ ಈಸ್ ನಾಟ್ ಗುಡ್ ಅಂತ. ಅವಾಗ ನಾವು ಅಲರ್ಟ್ ಆಗಬೇಕು, ಕಾಷಿಯಸ್ ಆಗಬೇಕು. ಸುಮ್ಮನೆ ನಾನು ರ್ಯಾಂಡಮಾಗಿ ಟ್ರೇಡ್ ಮಾಡ್ತೀನಿ, ರ್ಯಾಂಡಮಾಗಿ ಎಲ್ಲಿ ಬೇಕಾದ್ರೆ ಎಂಟ್ರಿ ಆಗ್ತೀನಿ, ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿಲ್ಲ, ವರ್ಕೌಟ್ ಆಗಲ್ಲ, ಲಾಂಗ್ ಟರ್ಮ್ ಸಸ್ಟೈನ್ ಆಗೋಕ್ಕಾಗಲ್ಲ. ಸೊ ಈಗ ಇದೆಲ್ಲ ಒಂದು ಸೈಡ್ಗಿಟ್ಟು ಜಸ್ಟ್ ನೀವು ಅನಲೈಸ್ ಮಾಡೋಣ. ನಿಫ್ಟಿ ಬಂದು ಎಸ್ಪೆಷಲಿ ನಮ್ಗೆ ಹೇಗೆ ಈ ಟ್ಯಾರಿಫ್ ಒಂದು ಗ್ಯಾಪ್ ಅಪ್ ಆಗಿತ್ತು, ನಾನು ಡೆಫಿನೆಟ್ಲಿ ಈ ಗ್ಯಾಪ್ ಕವರ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ದಟ್ಸ್ ಫೈನ್, ಈ ಗ್ಯಾಪ್ ಕವರ್ ಆಯಿತು, ಫಾಲ್ ಆಯಿತು. ಸೊ ಇಲ್ಲಿಂದ ಏನೇ ಫಾಲ್ ಬಂದಿದ್ರು ಕೂಡ ನೋಡ್ಬೋದು ಇಲ್ಲೊಂದೇನು ಗ್ಯಾಪ್ಸ್ ಇದೆ, ನಾನು ಬೇಕಾದ್ರೆ ಮಾರ್ಕ್ ಮಾಡ್ತೀನಿ ಇಲ್ಲಿ. ಸೊ ಏನು ಈ ಗ್ಯಾಪ್ ಒನ್ ಅಂತ ಹಾಕಿದ್ದೀನಿ, ಈ ಗ್ಯಾಪ್ಸ್ ಇದೆ, ಇದು ತುಂಬ ಒಂದು ಒಳ್ಳೆ ಟ್ರಿಗರ್ ಪಾಯಿಂಟ್ಸ್ ಆಗಿರುತ್ತೆ ಅಪ್ಕಮಿಂಗ್ ನಮ್ಗೆ ಇದಕ್ಕೆ. ಅನ್ಲೆಸ್ ನನಗೆ ಗ್ಯಾಪ್ಸ್ ಕವರ್ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಯಾರು ಕೂಡ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ ಲಾಂಗ್ ಟ್ರೇಡ್ಸು. ಯಾಕಂದರೆ ಟೆಕ್ನಿಕಲ್ಸಲ್ಲಿ ಈ ಎಸ್ಪೆಷಲಿ ಗ್ಯಾಪ್ಸ್ಗೆ ತುಂಬ ರಿಲೆವೆಂಟ್ ಇದೆ. ಇಲ್ಲಿ ಏನಾಗಿದೆ ಅಂದರೆ ಯಾವುದೇ ಥರ ಟ್ರೇಡಿಂಗ್ ಆಗಿಲ್ಲ ಈ ಝೋನಲ್ಲಿ, ಅಂದರೆ ಮಾರ್ಕೆಟ್ ಅಷ್ಟು ವೀಕ್ ಇದೆ ಅಂತ. ಡೈರೆಕ್ಟ್ ಗ್ಯಾಪ್ ಡೌನ್ ಆಗಿರೋದ್ರಿಂದ ಈ ಝೋನಲ್ಲೇ ಟ್ರೇಡ್ ಮಾಡೇ ಇಲ್ಲ, ಕಂಪ್ಲೀಟಾಗಿ ಸ್ಕಿಪ್ ಆಗಿದೆ. ಸೊ ಅನ್ಲೆಸ್ ಇದು ರಿಕವರ್ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಯಾರು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಮಗೆ ಫಾಲ್ ಎಕ್ಸಾಕ್ಟ್ ಎಷ್ಟು ಫಾಲ್ ಬರ್ತಂತ ಗೊತ್ತಿಲ್ಲ. ಯಾರು ಕೂಡ ಮಾರ್ಕೆಟ್ ಫಾಲ್ನ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಎಕ್ಸಾಕ್ಟ್ ಎಷ್ಟು ಫಾಲ್ ಆಗ್ಬೋದು, ಅದು ಎಕ್ಸಾಕ್ಟ್ ಈ ಟಾಪ್ ಏನಂತ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಈ ಝೋನ್ಸ್ ಅಟ್ಲೀಸ್ಟ್ ಬರೋವರೆಗೂ ಕೂಡ ಯಾವುದೇ ಕಾರಣ ಲಾಂಗ್ ಟ್ರೇಡ್ಸ್ ಅಂತ ತೊಗೊಂಬೇಡಿ. ನನ್ನ ಟ್ರೇಡಿಂಗ್ ಸ್ಟೈಲ್ ಏನಾಗಿದೆ ಅಂದರೆ ಸೆಲ್ ಆನ್ ರೈಸ್. ನೀವು ನೋಡ್ಬೋದು 2 ದಿನ ಏನು ಸೆಲ್ ಆನ್ ರೈಸ್ ಆಗಿತ್ತು ಮಾರ್ಕೆಟ್, ನಾನು ಇಲ್ಲಿ ಶಾರ್ಟ್ ಮಾಡಿದೆ ಡೆಫಿನೆಟಾಗಿ, ಮತ್ತು ಇಲ್ಲೂ ಕೂಡ ಶಾರ್ಟ್ ಮಾಡಿದೆ, ನಾನು ಆ್ಯಕ್ಚುಲಿ ಶಾರ್ಟ್ ಮಾಡಿದೆ. ಸೊ ಎವ್ರಿ ರೈಸ್ ಸೆಲ್ ಮಾಡಿ, ಅದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಕ್ಲಿಯರಾಗಿ ನ್ಯೂಸ್ ಲೆಟರ್ಸ್ ಬೇಕಾದ್ರೆ, ಅದು ಕೂಡ ತೋರಿಸ್ತೀನಿ ನಾನು. ಜಸ್ಟ್ ಮಾರ್ಚ್ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಆ್ಯಕ್ಚುಲಿ 10th ದಿಸ್ ಮಾರ್ಕೆಟ್ ಈ ಸೆಲ್ ಆನ್ ರೈಸ್ ಅಂತ ಮೆನ್ಷನ್ ಮಾಡಿದ್ದೀನಿ ಕ್ಲಿಯರಾಗಿ. ನೋಡಿ ಇಂಟ್ರಾಡೇ ಸೆಲ್ಲರ್ ಎವ್ರಿ ರೈಸ್ ಅಂಟಿಲ್ ವಿ ಡಿಸಿಸಿಲಿ ಬ್ರೇಕ್ ಅಬೌಟ್ 2500. ಸೊ ಏನು 2 days ಅಪ್ ಮೂವ್ ಬಂತು. ನಾನು 10th ಬರ್ತೀನಿ, ಬೇಕಾದ್ರೆ ಇದು ಯಾವತ್ತು ಫಾಲ್ ಆಗಿದ್ದು 11th, ನಾನು 10th ಬರ್ತಿದ್ದೀನಿ ನೋಡಿ, ನಿಮಗೆ ಕ್ಲಿಯರಾಗಿ ಬರ್ತಿದ್ದೀನಿ ನಾನು. ಜಸ್ಟ್ ಮೂಮೆಂಟ್, ಯಾರು ಕೂಡ ನೋ ಟ್ರೇಡ್ ಝೋನಲ್ಲಿ ಇದ್ದೀವಿ. ಅನ್ಲೆಸ್ 2500 ಬ್ರೇಕ್ ಅವ್ರಿಗೂ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಇದೆಲ್ಲ ಡೆಡ್ ಕ್ಯಾನ್, ಇಲ್ಲೇನೇ ಬಂದರೂ ಜಸ್ಟ್ ಬೌನ್ಸ್ ಅಷ್ಟೇ. ಸೊ ಐ ವಿಲ್ ರಿಮೈನ್ ಇಂಟ್ರಾಡೇ ಸೆಲ್ಲರ್ ಆನ್ ಎವ್ರಿ ರೈಸ್ ಅಂಟಿಲ್ ವಿ ಡಿಸಿಸಿಲಿ ಬ್ರೇಕ್ ಅಬೌಟ್ 25,200. ಸೊ ನಾನು 100% ಕ್ಯಾಶಲ್ಲಿ ಇರೋದ್ರಿಂದ ನಾನು ಸ್ಮಾಲ್ ರಿಸ್ಕಲ್ಲಿ ಎವ್ರಿ ರೈಸ್ ಸೆಲ್ ಮಾಡ್ತಾಯಿದ್ದೀನಿ, ಅಂದರೆ ಡೀಪ್ ಕಾಲ್ ಆಪ್ಷನ್ ಸೆಲ್ ಮಾಡ್ತಾಯಿದ್ದೀನಿ, ಇಂಟ್ರಾಡೇ ವೈಸ್ ಸೆಲ್ ಮಾಡ್ತಾಯಿದ್ದೀನಿ. ನಿರ್ಮಾ ಅಲ್ಲಿಂದ ಕೂಡ ಒಂದು ಒಳ್ಳೆ ಫಾಲ್ ಬಂತು, ಮತ್ತೆ ಒಳ್ಳೆ ಫಾಲ್ ಆಗಿದೆ. ಸೊ ಈಗಲೂ ಕೂಡ ಅಷ್ಟೇ, ನಾಳೆಯಿಂದ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು ಅಂದರೆ ಮಂಡೇ ಡೆಫಿನೆಟ್ಲಿ ನಾನು ಜಸ್ಟ್ ಎ ಮೂಮೆಂಟ್
ಹಾಂ, ಸಪೋಸ್ ಮಂಡೇ ಏನಾದರೂ ಗ್ಯಾಪ್ ಅಪ್ ಆಯಿತು ಅಂದರೆ ಡೆಫಿನೆಟ್ಲಿ ನಾನು ಅದು ಕೂಡ ಸೆಲ್ ಮಾಡೋಕ್ಕೆ ನೋಡ್ತೀನಿ ವಿತ್ ರಿಸ್ಕ್ ಅದು ಇಂಟ್ರಾಡೇ ಸ್ಪೆಷಲಿ ನಾನು ಮಾಡ್ತೀನಿ. ಲಾಂಗ್ ನಾನು ಆ್ಯಕ್ಚುಲಿ ಆ ಥರ ಸ್ವಿಂಗ್ ಕ್ಯಾರಿ ಮಾಡೋಕ್ಕೋಗಲ್ಲ ಬಿಕಾಸ್ ಆಫ್ ವೀಕ್ ಮಾರ್ಕೆಟ್ ಎನ್ವೈರ್ಮೆಂಟ್. ನೋಡಿ ಇಲ್ಲೂ ನೋಡ್ಬೋದು ನೀವು ಬೇಕಾದ್ರೆ ಅಂಥ ಟ್ಯಾರಿಫ್ ನ್ಯೂಸ್ ಮಾರ್ಕೆಟ್ ಸಸ್ಟೈನ್ ಆಗ್ತಾಯಿಲ್ಲ. ಇನ್ನೇನು ನ್ಯೂಸಸ್ ಸಸ್ಟೈನ್ ಆಗುತ್ತೆ ಮಾರ್ಕೆಟಲ್ಲಿ? 100% ಆಗಲ್ಲ. ಅದು ಕೂಡ ಟೆಕ್ನಿಕಲ್ಸ್ ನೋಡ್ಬೋದು ಎಷ್ಟು ವೀಕ್ ಇದೆ ಅಂತ. ಈ ಗ್ಯಾಪ್ ಫಿಲ್ ಆಗೋರಿಗೆ ಯಾವುದೇ ಕಾರಣಕ್ಕೂ ಟ್ರೇಡ್ಸ್ ಅಂತೂ ಮಾಡಬೇಡಿ. ಯಾರಾದರೂ ಟ್ರೇಡ್ಸ್ ಪ್ರಾಬ್ಲಮ್ ಏನಾಗುತ್ತೆ ಇಂಥ ಮಾರ್ಕೆಟಲ್ಲಿ ನಿಮ್ಗೆ ವಿನ್ನಿಂಗ್ ಪ್ರೊಬಬಿಲಿಟಿ ಕಮ್ಮಿ ಆಗಿಬಿಡುತ್ತೆ. ಸೊ ಯಾವಾಗ ನಿಮ್ಮ ವಿನ್ ರೇಟ್ ಕಮ್ಮಿ ಆಗುತ್ತೋ ಆಬ್ವಿಯಸ್ಲಿ ನಿಮ್ಮ ರಿವಾರ್ಡ್ ಜಾಸ್ತಿ ಇರಬೇಕಲ್ವಾ. ಸೊ ಅನ್ಲೆಸ್ ನಿಮ್ಮ ರಿವಾರ್ಡ್ ಜಾಸ್ತಿ, ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು 3 ಟ್ರೇಡ್ಸ್ ತೊಗೊಂಡಿದ್ದೀರಾ ಅಂದರೆ 5 ಟ್ರೇಡ್ಸ್ ತೊಗೊಂಡಿದ್ದೀರಾ ಈ ಮಾರ್ಕೆಟಲ್ಲಿ ಅಂದರೆ ಅಟ್ಲೀಸ್ಟ್ ಒಂದು 3 ಟ್ರೇಡ್ಸ್ ಆದರೂ ವರ್ಕೌಟ್ ಆಗಬೇಕು. ಅಟ್ಲೀಸ್ಟ್ ಆಗ ನಿಮ್ಗೆ 50-60% ಚಾನ್ಸಸ್ ಇರುತ್ತೆ. ನಿಮ್ಗೆ 3 ಟ್ರೇಡ್ಸು ವರ್ಕ್ ಆಗಲ್ಲ ಅಂದಮೇಲೆ ಮತ್ತೆ ಯಾಕೆ ಟ್ರೇಡ್ ಮಾಡಬೇಕು? ಆಗ ತುಂಬ ಕಷ್ಟ ಇದೆ ಬಿಕಾಸ್ ಆಫ್ ವೀಕ್ ಎನ್ವೈರನ್ಮೆಂಟ್ ಇದೆ. ಅನ್ಲೆಸ್ ಮಾರ್ಕೆಟ್ ರಿಕವರ್ ಆಗೋರು ನಿಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡಿ ಹೆಲ್ತ್ ಎನ್ವೈರನ್ಮೆಂಟ್ ಒಳ್ಳೆ ಸೈಜಿಂಗಲ್ಲಿ ದುಡ್ಡು ಮಾಡ್ಬೋದು. ಸೊ ಇದು ಒಂದು ಓವರ್ ಆಲ್ ಕಾಂಟೆಕ್ಸ್ ಅದು ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಗಿಬಿಟ್ಟಿದೆ. ನೀವು ವೀಕ್ಲಿ ಟೈಮ್ ಫ್ರೇಮ್ ಕೂಡ ನೋಡ್ಬೋದು. ಇಲ್ಲಿ ನೋಡ್ಬೋದು ವೀಕ್ಲಿ ಟೈಮ್ ಫ್ರೇಮ್ ಏನಿದು ಸಪೋರ್ಟ್ ಇತ್ತು ನಿಫ್ಟಿಗೆ ಈ ಕ್ರೂಷಿಯಲ್ ಝೋನ್ ಆಫ್ 25,300 ಇದು ಕೂಡ ಬ್ರೇಕ್ ಆಗಿದೆ. ಸೊ ಈ ತುಂಬ ದಿನ ಟೈಮ್ ತೊಗೊಳುತ್ತೆ ಮತ್ತೆ ನಾವು ಒಂದು ಒಳ್ಳೆ ಸ್ಟ್ರಕ್ಚರ್ ಆಗೋಕ್ಕೆ. ಆ್ಯಕ್ಚುಲಿ ನೀವು ಯಾರಾದರೂ ಕೇಳಿದ್ರು ನಾನು ಲಾಸ್ಟ್ ಇಯರ್ ಕೂಡ ಕರೆಕ್ಷನ್ ಬಂದಿತ್ತಲ್ಲ ಮಾರ್ಕೆಟಲ್ಲಿ ಅಂತ. ಹೌದು, ಡೆಫಿನೆಟ್ಲಿ ನೀವು ಹೇಳಿದ್ದು ಕರೆಕ್ಟ್. ಲಾಸ್ಟ್ ಇಯರ್ ನೋಡ್ಬೋದು ನೀವು 24th ಏನಿದೆ ಸೆಪ್ಟೆಂಬರ್ 27th ನಿಮ್ಗೆ ಆಲ್ಮೋಸ್ಟ್ ಮಾರ್ಚ್ 2024 ನಿಮಗೆ ಕರೆಕ್ಷನ್ ಏನಿತ್ತು ಈ ಥರ ಸ್ಟೀಪ್ ಫಾಲ್ ಇರಲ್ಲ. ಅದೊಂದು ಸ್ಲೋ ಡಿಸ್ಟ್ರಿಬ್ಯೂಷನ್ ಆಗಿತ್ತು. ಇಲ್ಲಿ ನೋಡ್ಬೋದು ಯಾವ ಥರ ಒಂದು ಸ್ಲೋ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ. ಕಂಪ್ಲೀಟ್ ಇದ್ರೆ ವರ್ಟಿಕಲ್ ಫಾಲ್ ಇರಲ್ಲ. ಬಟ್ ಇಲ್ಲೇನಾಗ್ತದೆ ಅಂದರೆ ನಿಮಗೆ ತೀರಾ ವರ್ಟಿಕಲ್ ಈವೆಂಟ್ಸ್ನ ತೀರಾ ವರ್ಟಿಕಲ್ ಫಾಲ್ ಆಗ್ತದೆ. ಇಟ್ಸ್ ನಾಟ್ ಅ ಗುಡ್ ಸೈನ್ ಇದು. ಇಲ್ಲೂ ಕೂಡ ಫಾಲ್ ಆಗಿದೆ ಬಟ್ ಅದು ಸ್ಲೋ ಡಿಸ್ಟ್ರಿಬ್ಯೂಷನ್ ಆಗಿತ್ತು. ಇದು ವರ್ಟಿಕಲ್ ಫಾಲ್ ಆಗಿರೋದ್ರಿಂದ ಇದು ಟೈಮ್ ತೊಗೊಳುತ್ತೆ ಅಟ್ಲೀಸ್ಟ್ ಒಂದು ರಿಕವರ್ ಆಗಿ. ಈ ಥರ ನಿಮ್ಗೆ ಈವೆಂಟ್ ಫಾಲ್ ನೋಡ್ಬೋದು ನೀವು 2020 ಕೂಡ ಆಗಿತ್ತು. ಬಟ್ ಆ್ಯಕ್ಚುಲಿ ಅಷ್ಟು ಕರೆಕ್ಷನ್ ಬಂದಿಲ್ಲ ಇನ್ನೂ ನಮ್ಮ ಮಾರ್ಕೆಟಲ್ಲಿ. ಬಟ್ ಡೆಫಿನೆಟ್ಲಿ ಅಟ್ಲೀಸ್ಟ್ ನೋಡ್ಬೋದು. ನಾನು ಜಸ್ಟ್ ತೋರಿಸ್ತೀನಿ ನಿಮಗೆ 20 ನೋಡ್ಬೋದು. ಸೊ ಅದಕ್ಕೆ ಹೇಳಿದ್ದು ಬಾಟಮ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲೂ ಕೂಡ ಅದೇ ಥರ ಆಗಿತ್ತು ನೋಡಿ. ಯಾರು ಇಲ್ಲೇ ಬಾಟಮ್ ಫಾರ್ಮೇಷನ್ ಆಗ್ಬಿಡುತ್ತೆ 11,000 ಅಂದ್ಕೊಂಡಿದ್ದು. ಬಟ್ ನೋಡಿ ಇಲ್ಲಿ ಗಂಟೆ ಫಾಲ್ ಆಯಿತು. ಸೊ ಈ ಥರ ಎಕ್ಸಾಕ್ಟ್ ಬಾಟಮ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಟೆಕ್ನಿಕಲ್ಸ್ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಟ್ರೇಡಿಂಗಲ್ಲಿ. ನಮ್ಮ ಆಲ್ರೆಡಿ ಈ ಥರ ಕ್ರ್ಯಾಶ್ ಆಗೋಕ್ಕಿಂತ ಮುಂಚೆನೇ ಟೆಕ್ನಿಕಲ್ಸ್ ನಮ್ಮೆಲ್ಲ ಸ್ಟಾಪ್ ಲಾಸ್ ಹೊಡೆದು 100% ಕ್ಯಾಶಲ್ಲಿ ಇರ್ತೀವಿ. ನಾನು ಕೂಡ ಮುಂಚೆನೇ 100% ಕ್ಯಾಶ್, ಯಾಕಂದ್ರೆ ಆಲ್ರೆಡಿ ಸ್ಟಾಪ್ ಲಾಸ್ ಹೊಡಿತಾ ಇತ್ತು ನಮ್ಮ ಫೆಬ್ರವರಿ ಮಂತ್. ಬೇಕಾದ್ರೆ ಯಾರನ್ನೇ ಪ್ರೊಫೆಷನಲ್ ಟ್ರೇಡರ್ ಕೇಳಿ 100% ಸ್ಟಾಪ್ ಲಾಸ್ ಹೊಡಿತಾ ಇತ್ತು ಇಲ್ಲಿ. ಸೊ ಇದರಿಂದ ನಾನೇನು ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಟ್ರೇಡಿಂಗ್ ಅವಾಯ್ಡ್ ಮಾಡಿ, ಎಸ್ಪೆಷಲಿ ಲಾಂಗ್ ಟ್ರೇಡ್ಸ್. ನೀವೇನಾದ್ರು ಆ್ಯಕ್ಟಿವ್ ಟ್ರೇಡರ್ ಆಗಿರೋ ಮಾತ್ರ ಎವ್ರಿ ಸೆಲ್ ಅನ್ನು ರೈಸ್ ಮಾಡಿ ವಿತ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಪ್ಷನ್ಸ್. ಬಟ್ ಬಿಗ್ನರ್ಸ್ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ನಾನು ಅದು ಕೂಡ ಮೆನ್ಷನ್ ಮಾಡಿದ್ದೀನಿ ನಿನ್ನೆ ನ್ಯೂಸ್ ಲೆಟರ್ಸಲ್ಲಿ ಕಂಪ್ಲೀಟಾಗಿ ನಿಮಗೆ. ಸೊ ದಿಸ್ ದ ಮೂಮೆಂಟ್ ನೀವು ಜಸ್ಟ್ ಫಾಲೋ ಮಾಡಿ ನನ್ನ ಟ್ವಿಟರ್ ಐ ಡಿ ಕೂಡ, ಅದರಲ್ಲೂ ಕೂಡ ನಾನು ಕಂಪ್ಲೀಟಾಗಿ ಮೆನ್ಷನ್ ಮಾಡ್ತಾ ಇರ್ತೀನಿ. ಎವ್ರಿ ಡೇ ನಾನು ರಿಸ್ಕ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಯಾವ ಥರ ಒಂದು ಮಾರ್ಕೆಟ್ ಎನ್ವೈರ್ಮೆಂಟ್ ಇದೆ, ಯಾವ ಥರ ಇಂಟ್ರಾಡೇ ಟ್ರೇಡ್ಸ್ ಮಾಡ್ತೀನಿ. ನೀವು ಬೇಕಾದ್ರೆ ನನ್ನ ಪ್ರೊಫೈಲ್ ಚೆಕ್ ಮಾಡಿ, ಟ್ವಿಟರ್ ಪ್ರೊಫೈಲ್ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಯಾಕೆ ಟ್ರೇಡ್ ಮಾಡಬಾರ್ದು ಮಾರ್ಕೆಟಲ್ಲಿ, ತುಂಬ ವೀಕ್ ಇದೆಯಾ ಏನು ಅಂತೆಲ್ಲ ಎಕ್ಸ್ಪ್ಲೇನ್. ನ್ಯೂಸ್ ಲೆಟರ್ಸ್ ಕೂಡ ಚೆಕ್ ಮಾಡಿ, ಪಾಸ್ಟ್ ನ್ಯೂಸ್ ಲೆಟರ್ ಚೆಕ್ ಮಾಡಿ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಯಾವ ಥರ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಆಗಿದೆ ಎಲ್ಲ ಅಂತ. ಸೊ ಇದು ಬಟ್ ನೆಕ್ಸ್ಟು ಈಗ ನಾನು ಡೆಫಿನೆಟ್ಲಿ ಒಂದು ಒಳ್ಳೆ ರಿವರ್ಸಲ್ ಆಗಬೇಕಾದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ಈ 2500 ಬ್ರೇಕ್ ಆಗಬೇಕು, ಅಥವಾ ಅಟ್ಲೀಸ್ಟ್ ಒಂದು ಒಳ್ಳೆ ಬೇಸ್ ಫಾರ್ಮೇಷನ್ ಆಗಬೇಕು. ಅಲ್ಲಿವರೆಗೂ ಟ್ರೇಡ್ಸ್ ಮಾಡೋಕ್ಕೋಗಲ್ಲ. ಇಂಟ್ರಾಡೇ ಮಾತ್ರ ಸೆಲ್ಲಿಂಗ್ ಮಾಡ್ತೀನಿ. ಮಿಡ್ ಕ್ಯಾಪಲ್ಲೂ ಸೇಮ್ ಸ್ಟೋರಿ. ಇನ್ಫ್ಯಾಕ್ಟ್ ಮಿಡ್ ಕ್ಯಾಪ್ ನೋಡ್ಬೋದು. ಮಿಡ್ ಕ್ಯಾಪ್ ಕೂಡ ಒಂದು ಒಳ್ಳೆ ಏನಿದೆ ಸಪೋರ್ಟ್ ಬ್ರೇಕ್ ಆಗಿದೆ ನೋಡ್ಬೋದು ನೀವು. ಸೊ ಏನು ಈ ಸಪೋರ್ಟ್ ಇತ್ತು ಅರೌಂಡ್ 55,600 ಇದು ಕೂಡ ಬ್ರೇಕ್ ಆಗಿದೆ. ಸೊ ನನ್ನ ಪ್ರಕಾರ ಮಿಡ್ ಕ್ಯಾಪ್ ಏನಾದ್ರು ಆಲ್ಮೋಸ್ಟ್ ಇನ್ನೊಂದು 10% ಕರೆಕ್ಷನ್ ಬರೋ ಚಾನ್ಸಸ್ಸು ತುಂಬ ಇದೆ ಇಲ್ಲಿಂದ. ಇನ್ ಕೇಸ್ ಏನಾದ್ರು ಬಂದರೆ ಡೆಫಿನೆಟ್ಲಿ ಇಟ್ಸ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಸೊ ಈಗ ನೋಡಿ ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ನಿಫ್ಟಿಗಿಂತ ತುಂಬ ಸ್ಟ್ರಾಂಗ್ ಆಗಿತ್ತು. ಬಟ್ ನೋಡ್ಬೋದು ಲಾಸ್ಟ್ 2 to 3 ಡೇಸಲ್ಲಿ ಯಾವ ಥರ ಫಾಲ್ ಆಗಿದೆ ಅಂತ. ಸೊ ಇದೇ ಪ್ರಾಬ್ಲಮ್ ವೀಕ್ ಮಾರ್ಕೆಟಲ್ಲಿ ನಿಮ್ಗೆ ಆಗೇನೆ ಏನು ಕೇರ್ ಮಾಡಲ್ಲ, ಜಸ್ಟ್ ಫಾಲ್ ಆಗ್ತಾ ಇರೋದು. ಸೊ ಅನ್ಲೆಸ್ ಇದು ಕೂಡ ನೋಡ್ಬೋದು ಒಂದು ಏನಕ್ಕೆ ಗ್ಯಾಪ್ ಆಗಿದೆ. ಸೊ ಇದು ಫಿಲ್ ಆಗಬೇಕು ಕಂಪ್ಲೀಟಾಗಿ. ನನಗೆ ಅಲ್ಲಿವರೆಗೂ ಯಾವುದಕ್ಕೂ ಲಾಂಗ್ಸ್ ತೊಗೊಳಕ್ಕೆ ಹೋಗಬೇಡಿ. ಸೊ ಇದು ಇಂಡೆಕ್ಸ್ ಅಂದರೆ ನೀವು ಸ್ಟಾಕಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವ ಥರ ಒಂದು ಫಾಲ್ ಬರ್ತಾಯಿದೆ ಅಂತ. ಸೊ ಅದಕ್ಕೆ ಹೇಳೋದು ವೀಕ್ ಎನ್ವೈರನ್ಮೆಂಟಲ್ಲಿ ನೀವು ಯಾವುದಕ್ಕೂ ಟ್ರೇಡಿಂಗ್ ಮಾಡಬೇಡಿ, ಕ್ಯಾಶ್ 100% ಇಟ್ಕೊಳ್ಳಿ ಅಷ್ಟೇ. ಸೊ ಇದು ಮತ್ತು ಇನ್ನೊಂದು ಕಂಪ್ಲೀಟ್ ಆಲ್ಮೋಸ್ಟ್ ಸೆಕೆಂಡ್ ನಾನು ಓಪನ್ ಮಾಡಿ ನಿಮ್ಗೆ ಡೇಟಾ ಸಮೇತ ತೋರಿಸ್ಬಿಡ್ತೀನಿ. ಸೊ ಇದು ಇನ್ವೆಸ್ಟರ್ಸ್ಗೆ ಈಗ ಆ್ಯಕ್ಚುಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಇನ್ವೆಸ್ಟರ್ಸ್ಗೆ. ಸೊ ಯೂಶ್ವಲಿ ಏನಾಗುತ್ತೆ ಮಾರ್ಕೆಟ್ ಕರೆಕ್ಷನ್ ಆದಾಗ ಇನ್ವೆಸ್ಟರ್ಸ್ ಸ್ಟೆಪ್ ಇನ್ ಆಗಿ ಬೈ ಮಾಡ್ತಾರೆ. ಯೂಶ್ವಲಿ ಜನರಲಿ ನಾನೇನು ಮಾಡ್ತೀನಿ ಅಂದರೆ ಯಾವಾಗೆಲ್ಲ ಒಂದು ಸೆಕೆಂಡ್ ನಿಫ್ಟಿ 500 ಇಟ್ಕೊತೀನಿ ಇದು ಡೈಲಿ. ಸೊ ಯಾವಾಗೆಲ್ಲ ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ 200 ಲೆಸ್ ದೆನ್ 30% ಬರುತ್ತೋ ಆಗ ನಾನು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ಗೆ ಲಮ್ಸಮಾಗಿ ಇನ್ವೆಸ್ಟ್ ಮಾಡ್ತೀನಿ. ಈಗೇನು ಆಲ್ಮೋಸ್ಟ್ 23 ಇದೆ, ಅಟ್ಲೀಸ್ಟ್ 20ಗೆ ಬರಲಿ. 20 ಬಂದರೆ ನಾವೇನು ಡೀಪ್ ಕರೆಕ್ಷನ್ ಅಂತ ಕರಿತೀವಿ ಆವಾಗ ಕೂಡ ಇನ್ವೆಸ್ಟ್ ಮಾಡ್ಬೋದು ಕಂಪ್ಲೀಟಾಗಿ. ಅಟ್ಲೀಸ್ಟ್ 30% ಇನ್ವೆಸ್ಟ್ ಮಾಡ್ಬೋದು. ನಾವು ಆಲ್ರೆಡಿ 30% ಮಾಡಿರೋದ್ರಿಂದ ಜಸ್ಟ್ ಫ್ಯೂ ಡೇಸ್ ಬೇಕು. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ ದೆನ್ 20 ಬಿಲೋ ಬಂತು ಅಂದರೆ
ಒಂದು ಒಳ್ಳೆ ಬೈ ಆಗುತ್ತೆ ನಮಗಿಲ್ಲಿ. ಅಟ್ಲೀಸ್ಟ್ ಆ್ಯಕ್ಚುಲಿ ಸೆಕ್ಟರ್ಸಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಮಿಡ್ ಕ್ಯಾಪ್ 150 ಅಥವಾ ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, 30% ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾವಾಗ ಈ ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ 200 ಲೆಸ್ ದೆನ್ 20 ಬಂದಾಗ, ಯಾಕೆ ಎಸ್ಪೆಷಲಿ 20 ಅಂದರೆ ಈ ನಂಬರ್ ಏನಿದೆ ಎಸ್ಪೆಷಲಿ ಬಿಲೋ 20% ತುಂಬ ರೇರ್ ಬರೋದು. ಎವ್ರಿ ಇಯರ್ ಬರೋಲ್ಲ ನಿಮಗೆ ಲಾಸ್ಟ್ ಟೈಮ್ ಬಂದಿದೆ ಆ್ಯಕ್ಚುಲಿ ಆರ್ಡ್ಲಿ ನಾನು ಜಸ್ಟ್ ಡೇಟಾ ತೋರಿಸ್ತೀನಿ ನಿಮಗೆ ಯಾವಾಗೆಲ್ಲ ಬಿಲೋ 20 ಬಂದಿದೆ. ನೆಕ್ಸ್ಟ್ ವೀಡಿಯೋ ಕೂಡ ಮಾಡಿದೆ, ಬಟ್ ದಟ್ಸ್ ಫೈನ್. ನೋಡ್ಬೋದು ಮಾರ್ಚ್ 25 ನಮಗೆ ಆಲ್ಮೋಸ್ಟ್ ಕ್ಲೋಸ್ ಟು 10 ಬಂದಿದೆ. ಅದು ಬಿಟ್ಟರೆ ನಿಮ್ಗೆ ಬಂದಿದೆ 2022 ಅನ್ಸುತ್ತೆ ಬಂದಿರೋದು ಮೋಸ್ಟ್ ಪೀಪಲ್. ಜಸ್ಟ್ ಚೆಕ್ ಮಾಡೋಣ, 1 ಸೆಕೆಂಡ್. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ 2020 ಬಂದಿದೆ. ಅದು ಬಿಟ್ಟರೆ 2016 20 ಅದು ಬಿಟ್ಟರೆ ಕ್ಲೋಸ್ ಟು 15 ಬಂದರೆ 2012. ಸೊ ಈ ಥರ ನಿಮ್ಗೆ ಹಾರ್ಡ್ಲಿ 3 to 5 ಟೈಮ್ಸ್ ಅಂತ ಹೇಳ್ಬೋದು ಲಾಸ್ಟ್ 5 ಇಯರ್ಸಲ್ಲಿ ಬಂದಿರೋದು ಈ ಝೋನ್ಗೆ. ಸೊ ಈ ಥರ ಬಂದಾಗ ನೀವು ಲಮ್ಸಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಒಂದು 30% ಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ಒಂದು ರಿವರ್ಸಲ್ ಬಂತು ಅಂದರೆ ಮಿಕ್ಕಿದ 30% ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಒಂದೇ ಟ್ರೆಂಚಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬಿಟ್ಟು ಮಾಡಿದ್ರು ಕೂಡ ನಿಫ್ಟಿ ಬೀಸಲ್ಲಿ ಮಾಡಿ, ಅಥವಾ ಮಿಡ್ ಕ್ಯಾಪ್ 150 ಬೀಸಲ್ಲಿ ಮಾಡಿ ಸ್ವಲ್ಪ ರಿಸ್ಕ್ ತೊಗೊಳಕ್ಕೆ ಓಕೆ ಫೈನ್. ಅಂದರೆ ಯಾಕಂದರೆ ಅಲ್ಲಿ ನಮಗೆ ಡೈವರ್ಸಿಫಿಕೇಷನ್ ಆಗಿರುತ್ತೆ. ಸೆಕ್ಟರ್ಸಲ್ಲಿ ಹಾಕಿದ್ರೆ ಹೇಳಕ್ಕೆ ಬರಲ್ಲ ಇನ್ನು ಎಷ್ಟು ದಿನ ಟೈಮ್ ತೊಗೊಳುತ್ತೋ ಅಂತ. ಸೊ ಇದು ಇನ್ವೆಸ್ಟರ್ಸ್ಗೆ. ನಾನು ಇದ್ರ ಬಗ್ಗೆ ಒಂದು ಡೀಟೇಲಾಗಿ ನ್ಯೂಸ್ ಲೆಟರ್ ಬರೀತೀನಿ ಸ್ವಲ್ಪ ನೆಕ್ಸ್ಟ್ 2 to 3 ಡೇಸಲ್ಲಿ. ಸೊ ಈಗ ನಾವು ಜಸ್ಟ್ ಸೆಕ್ಟರ್ಸ್ ವೈಸ್ ನೋಡೋಕೆ ಹೋಗೋಣ, ಯಾವ ಸೆಕ್ಟರಿಂದ ಅಟ್ಲೀಸ್ಟ್ ಮಾರ್ಕೆಟ್ ಮೇಲೆ ಹೋಗ್ಬೋದು ಅಂತ. ನೀವು ಜಸ್ಟ್ ನೋಡಿ ನಿಮ್ಗೊಂದು ಐಡಿಯಾ ಬರೋದು ಯಾವ್ದಾರ ನಂಗೆ ಹೋಗೋ ಥರ ಕಾಣಿಸ್ತದೆ. ಫಾಲ್ ನೋಡ್ಬೋದು, ಇದು ಇನ್ನೂ ಎಷ್ಟು ಬೀಳುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ನೋಡಿ, ಗ್ಯಾಪ್ ಎಲ್ಲ ಬಂದರೆ ಹುಷಾರಾಗಿ, ಅದನ್ನೇ ನಾನು ನೋಡಿ ಗ್ಯಾಪ್ ಬಂತ ನೋಡಿ ಫಾಲ್ ಯಾವ ಥರ ಬರುತ್ತೆ ಅಂತ ನೋಡಿ. ಸೊ ಇನ್ನೂ ಎಷ್ಟು ದಿನ ಫಾಲ್ ಆಗುತ್ತೋ ಗೊತ್ತಿಲ್ಲ ಇದು. ಸೊ ಫಾರ್ಮ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ನೋಡೋಣ. ಅಟ್ಲೀಸ್ಟ್ ಈ ಥರ ಸೈಡ್ ವೈಸ್ ಹೋಗ್ಬೇಕು, ಈ ಥರ ವೀಕ್ ಮಾರ್ಕೆಟಲ್ಲಿ ಈ ಥರ ಸೈಡ್ ವೈಸ್ ಹೋಗ್ಬೇಕು, ಅದು ಸ್ಟ್ರಾಂಗ್ ಇದೆ ಅಂತ. ಸೊ ಇದು ಯಾವುದಿದು ಹೆಲ್ತ್ ಕೇರ್ ನೋಡಿ, ಫಾರ್ಮಾ ಸೆಕ್ಟರ್ ತುಂಬ ಸ್ಟ್ರಾಂಗ್ ಇದೆ ಆ್ಯಕ್ಚುಲಿ. FMCG ನೋಡಿ ಎಷ್ಟು ವೀಕ್ ಇದೆ ಅಂತ, ಆಲ್ ಆಫ್ ಆಲ್. ಇದು ಕನ್ಸ್ಯೂಮರ್ ಡ್ಯೂರಬಲ್ಸ್ ವೀಕ್ ಆಗಿದೆ. ರಿಯಾಲಿಟಿ ಇಂಡೆಕ್ಸು ಕಂಪ್ಲೀಟ್ ವೀಕ್, ಅದು ಕೇಳಂಗೆಲ್ಲ. ರಿಯಾಲಿಟಿ ಇಂಡೆಕ್ಸ್ ಆಲ್ಮೋಸ್ಟ್ 30% ಮೇಲೆ ಕರೆಕ್ಷನ್ ಬಂದುಬಿಟ್ಟಿದೆ ಅನಿಸ್ತು, ಈಗ 35% ಕರೆಕ್ಷನ್. ಓಕೆ, CPS ಇದೊಂದು ಸ್ಟ್ರಾಂಗ್ ಇದೆ, ಮಿಕ್ಕಿದೆಲ್ಲ ವೀಕ್. ನೀವೇ ನೋಡ್ಬೋದು ವೀಕೇ ಇದೆ, 100% ವೀಕೇ ಇದೆ ನೋಡಿ. ಮಿಡ್ ಕ್ಯಾಪ್. ಸೊ ನೀವು ಹೇಳಿ ಯಾವ ಸೆಕ್ಟರ್ ಮಾರ್ಕೆಟ್ನ ಮೇಲೆ ತೊಗೊಂಡೋಗ್ಬೋದು? ಆಲ್ಮೋಸ್ಟ್ ಎಲ್ಲ ಯಾಕಂದರೆ ಬ್ರಾಡರ್ ಪಾರ್ಟಿಸಿಪೇಷನ್ ಬಗ್ಗೆ 3 to 4 ಸೆಕ್ಟರ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ನಿಫ್ಟಿ ಮೇಲೆ ತೊಗೊಂಡೋಗ್ಬೇಕಂದ್ರೆ. 100% ಡೇಟಾ ನೋಡ್ತಾರೆ, ಇದು ಆ್ಯಕ್ಚುಲಿ ತುಂಬ ಇನ್ನೂ ವೀಕ್ ಆಗಿದೆ. ಮಾರ್ಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ, ಮೇಲೆ ಹೋಗೋ ಚಾನ್ಸಸ್ ಅಂತೂ ಇನ್ನೂ ಕಾಣಿಸ್ತಾ ಇಲ್ಲ. ಸೊ ಅದರಿಂದ ನಾನು ಹೇಳಿದ್ದು ಯಾವ ಸೆಕ್ಟರ್ಸು ನಿಫ್ಟಿನ ಮೇಲೆ ತೊಗೊಳೋ ಥರ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಸೊ ಎಲ್ಲ ಬೌನ್ಸು ಸೆಲ್ ಮಾಡಿ, ಸೆಲ್ ಆನ್ ರೈಸ್ ಮಾಡಿ. ನಿಮಗೆ ನಾನು ಸೆಲ್ ಆನ್ ರೈಸ್ ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ಲಿಯರಾಗಿ ಟ್ವಿಟರಲ್ಲಿ. ಜಸ್ಟ್ ಅದು ಕೂಡ ತೋರಿಸ್ತೀನಿ ನಾನು ಯಾವ ಥರ ಟ್ರೇಡಿಂಗ್ ಸೆಲ್ ಮಾಡ್ತಾಯಿದ್ದೀನಿ ಅಂತ. ಅದನ್ನು ಕನ್ನಡದಲ್ಲಿ ಆ್ಯಕ್ಚುಲಿ ತುಂಬ ಜನ ಕೇಳಿದ್ದಾರೆ, ಕನ್ನಡದಲ್ಲಿ ಬರೀರಿ ಅಂತ. ನಾನು ಡೆಫಿನೆಟ್ಲಿ ಒಂದು ಟ್ವೀಟ್ ಮಾಡ್ತೀನಿ. ಸೊ ಇದು ನಂದು ಅಪ್ರೋಚ್, ಯಾವ ಥರ ಇಂಟ್ರಾಡೇ ಸೆಲ್ ಆನ್ ರೈಸ್ ಮಾಡ್ತೀನಿ ಅಂತ. ಸೊ ನೋಡ್ಬೋದು, ಇದು ನಾನು ಕಂಪ್ಲೀಟ್ ನ್ಯೂಸ್ ಲೆಟರ್ ಕೂಡ ಇದೆ, ಬೇಕಾದ್ರೆ ಚೆಕ್ ಮಾಡಿ. ಟ್ವಿಟರಲ್ಲಿ ಕೂಡ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಯಾರು ರಿಸ್ಕ್ನ ಮ್ಯಾನೇಜ್ ಮಾಡಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರು ಲಾಂಗ್ ಟರ್ಮಲ್ಲಿ ಸಕ್ಸಸ್ ಆಗ್ತಾರೆ. ಇದು ಸಿಂಪಲ್ ಕಾನ್ಸೆಪ್ಟ್. ಇದು ತಲೆಗೆ ಜಾಸ್ತಿ ಹುಳ ಬಿಟ್ಕೊಳಕ್ಕೆ ಹೋಗ್ಬೇಡಿ. ಆ ನ್ಯೂಸ್ ಈ ನ್ಯೂಸ್, ಬ್ರೈನ್ ತುಂಬ ಸೆನ್ಸಿಟಿವ್. ಸೊ ಇನ್ಫಾರ್ಮೇಷನ್ ಕಮ್ಮಿ ಇರಲಿ, ಕರೆಕ್ಟಾಗಿ ಆ್ಯಕ್ಟ್ ಮಾಡಿ. ಪ್ಲಸ್ ರಿಸ್ಕ್ನ ಮ್ಯಾನೇಜ್ ಮಾಡಿ. ನೀವು ಬೇರೆ ಎಲ್ಲ ಬಿಸ್ನೆಸ್ಸಲ್ಲಿ ಯಾವ್ದಾದ್ರು ರಿಸ್ಕ್ ಮ್ಯಾನೇಜ್ ಮಾಡ್ತೀರಾ, ಇದರಲ್ಲೂ ಕೂಡ ರಿಸ್ಕ್ ಮ್ಯಾನೇಜ್ ಮಾಡಬೇಕು. ಈ ಥರ ಕ್ರ್ಯಾಶಲ್ಲಿ ಸರ್ವೈವ್ ಆಗೋದೇ ತುಂಬ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ. ಸರ್ವೈವ್ ಅಂದ್ರೆ ಏನು? ನೀವು ಯಾವುದೋ ಸ್ಟಾಕ್ಸ್ ಬೈ ಮಾಡಿ ಅನ್ರಿಯಲೈಸ್ ಪ್ರಾಫಿಟ್ ಇದೆ, ಬುಕ್ ಮಾಡಿಲ್ಲ, ಇನ್ನು ಮಾರ್ಕೆಟ್ ರಿಕವರ್ ಆಗುತ್ತೆ, ಇದೆಲ್ಲ ಗ್ಯಾಮ್ಲರ್ಸ್. ಇದು ಪ್ರೊಫೆಷನಲ್ ಟ್ರೇಡರ್ಸ್ ಕ್ರ್ಯಾಶ್ ಆಗಿಂದ ಮುಂಚೆ ಅವ್ರು ಸ್ಟಾಪ್ ಲಾಸ್ ಎಲ್ಲ ಟ್ರಿಗರ್ ಆಗಿ ಆಲ್ಮೋಸ್ಟ್ 100% ಕ್ಯಾಶ್ ಆಗಿದೆ. ಯಾಕಂದ್ರೆ ರ್ಯಾಂಡಮ್ ಟ್ರೇಡ್ಸ್ ಮಾಡೋಕ್ಕೆ ಹೋಗಲ್ಲ ಪ್ರೊಫೆಷನಲ್ ಟ್ರೇಡರ್ಸ್ ಯಾರು ಕೂಡ. ಅವ್ರದ್ದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ ನನ್ನ ಸ್ಟ್ರೆಂತ್ ಏನಾದ್ರೆ ಹೆಲ್ತಿ ಎನ್ವೈರನ್ಮೆಂಟಲ್ಲಿ ನಾನು ಟ್ರೇಡ್ ಮಾಡೋದು. ಇದು ಹೆಲ್ತಿ ಎನ್ವೈರನ್ಮೆಂಟ್ ಅಲ್ಲ. ಸೊ ಇಲ್ಲಿ ವಿನ್ನಿಂಗ್ ಪ್ರಾಬಬಿಲಿಟಿ ಕಮ್ಮಿ ಇರುತ್ತೆ. ಯಾಕೆ ಟ್ರೇಡ್ ಮಾಡಬೇಕು? ಬೇಕಾದ್ರೆ ಸ್ಮಾಲ್ ರಿಸ್ಕ್ ತೊಗೊಂಡು ಇಂಟ್ರಾಡೇ ಟ್ರೇಡ್ಸ್ ಮಾಡಿ, ನಾನು ಬೇಡ ಅನ್ನಲ್ಲ. ಬಟ್ ಕ್ಯಾರಿ ಫಾರ್ವರ್ಡ್ ಮಾಡೋದು, ಬಾಟಮ್ ಪ್ರೆಡಿಕ್ಟ್ ಮಾಡ್ತೀನಿ, ಅದು ಸ್ಟ್ರ್ಯಾಡಲ್ ಮಾಡೋದು, ಸ್ಟ್ರ್ಯಾಂಗಲ್ ಮಾಡೋದು, ಇದೆಲ್ಲ ನೋಡ್ಬಿಟ್ಟು ತುಂಬ ಜನ ಯಾರು ಸ್ಟ್ರ್ಯಾಡಲ್ ಮಾಡಿದ್ದಾರೆ, ಸ್ಟ್ರ್ಯಾಂಗಲ್ ಮಾಡಿದ್ದಾರೆ, ಅಥವಾ ದೂರದ ಪುಟ್ ಆಪ್ಷನ್ ಸೆಲ್ ಮಾಡಿದ್ದೀನಿ, ಪ್ರೀಮಿಯಮ್. ಎಲ್ಲರೂ ಪ್ರಾಬ್ಲಮ್ ಏನಾದ್ರು ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ರು, ಯಾರು ರಿಸ್ಕ್ ಬಗ್ಗೆ ಯೋಚನೆ ಮಾಡ್ತಾರೆ. ಇಮ್ಯಾಜಿನ್ ಮಾಡಿ, ನಾಳೆ ಏನಾದ್ರು ಇನ್ನೊಂದು ಈವೆಂಟ್ ಬಂತು ಅಂದರೆ ಮಾರ್ಕೆಟ್ ಏನಾದರೂ 2000-3000 ಪಾಯಿಂಟ್ಸ್ ಇದಾಯಿತು ಅಂದರೆ ಯಾವ ಥರ ಇರ್ಬೋದು ಅಂತ ಡೆಫಿನೆಟ್ ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ, ಅಷ್ಟು ಲಾಸ್ ಆಗುತ್ತೆ. ಇದೆಲ್ಲ ಒಂಥರ ಗ್ಯಾಮ್ಲರ್ಸ್ನ ಫ್ಲಶ್ ಮಾಡೋ ಮಾರ್ಕೆಟ್ ಇದೆಲ್ಲ. ಸೊ ಎವ್ರಿ 5 years ಒಂದ್ಸರಿ ಎಲ್ಲ ಗ್ಯಾಮ್ಲರ್ಸು ಮಾರ್ಕೆಟಿಂದ ಫ್ಲಶ್ ಆಗಿ ಹೋಗ್ತಾ ಇರ್ತಾರೆ, ಹೊಸೊಬ್ರು ಬರ್ತಾ ಇರ್ತಾರೆ. ಸೊ ಆ ಥರ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ಸ್ ಅಂತೂ ಹುಷಾರಾಗಿರಬೇಕು. ಆ್ಯಕ್ಚುಲಿ ಮಾಡೋಕ್ಕೆ ಹೋಗ್ಬಾರ್ದು, ನನಗೆ ಕೇಳಿದೆ ಪರ್ಸ್ನಲಾಗಿ. ಅನ್ಲೆಸ್ ನಿಮ್ಗೆ ರಿಸ್ಕ್ ಬಗ್ಗೆ ಕಾನ್ಷಿಯಸ್ ಇದ್ದು, ರಿಸ್ಕ್ ಬಗ್ಗೆ ಗೊತ್ತಿದ್ದು, ಮ್ಯಾಕ್ಸಿಮಮ್ ಲಾಸ್ ಇಷ್ಟು ಆಗ್ಬೋದು ಅಂತ ಐಡಿಯಾ ಇದೆ ಮಾತ್ರ ಮಾಡಿ. ರಿಟರ್ನ್ಸ್ ನನ್ನ ಬಗ್ಗೆ ಮಾತಾಡೋಲ್ಲ, ರಿಟರ್ನ್ಸ್ ಆಟೋಮೆಟಿಕ್ ಟೇಕ್ ಕೇರ್ ಆಗುತ್ತೆ. ಸೊ ಇದೊಂದು ಓವರ್ ಆಲ್ ಮಾರ್ಕೆಟ್ ಅನಾಲಿಸಿಸ್ಸು.
ಸೊ ಓಕೆ, ನಾನು ರೆಗ್ಯುಲರಾಗಿ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ವೀಡಿಯೋಸ್ ಮಾಡ್ತೀನಿ ಗೋಯಿಂಗ್ ಫಾರ್ವರ್ಡು. ಪ್ಯಾರಲಲ್ ನೀವು ನ್ಯೂಸ್ ಸ್ಟೇಟಸ್ ಫ್ರೀ ಆಗಿದೆ, ಚೆಕ್ ಮಾಡಿ. ಜಸ್ಟ್ ಏನಿಲ್ಲ, ನೀವು learn.chartlenspro.com ಹೋಗಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಎಲ್ಲ ನ್ಯೂಸ್ ಸ್ಟೇಟಸ್ ರೀಡ್ ಮಾಡಿ, ಎಂಟೈರ್ ಮಂತದ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ನಾವು ರಿಸ್ಕ್ ಮ್ಯಾನೇಜ್ ಮಾಡಿ ಟ್ರೇಡಿಂಗ್ ಮಾಡ್ತೀವಿ ಅಂತ. ಯಾಕಂದರೆ ಇದೊಂಥರ ಬಿಸ್ನೆಸ್ ಇದ್ದಾಗೆ, ಇದು ಯಾವುದೇ ಥರ ಗ್ಯಾಮ್ಲಿಂಗ್ ಮೈಂಡ್ ಸೆಟಲ್ಲಿ ಮಾಡೋವಂಥದ್ದಲ್ಲ ಇದು. ಸೊ ಅದರಿಂದ ರಿಸ್ಕ್ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಚೆಕ್ ಮಾಡಿ ನೋಡಿ. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ನೆಕ್ಸ್ಟ್ ವೀಕ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಾನು ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ, ನ್ಯೂ ಬ್ಯಾಚಸ್ಸು. ಸೊ ನಾನು ವೀಡಿಯೋ ಮಾಡ್ತೀನಿ ಅಲ್ಲೂ ಕೂಡ ಯಾವ ಥರ ಮಾಡಬೇಕು ಅಂತ, ಯಾವ ಥರ ಒಂದು ರಿಸ್ಕ್ ಮ್ಯಾನೇಜ್ ಮಾಡಿ ಟ್ರೇಡಿಂಗ್ ಮಾಡಬೇಕು, ನನ್ನ ಸಿಸ್ಟಮ್ ಏನು, ಸ್ಟ್ರೆಂತ್ ಏನು, ವೀಕ್ನೆಸ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ಗುಡ್ ಡೇ ಅಂತ ಹೇಳ್ತಾ ಈ ವೀಕೆಂಡ್ ಮಾರ್ಕೆಟ್ ರಿವ್ಯೂ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಥ್ಯಾಂಕ್ ಯು.